ಹೋಗ್ಬೇಕು ಅನ್ಸುತ್ತೆ. ನೆನಪು ಮಾಡ್ಕೊಂಡು ಕುಂದ್ರು ಹಸ್ತಾನವ ನಿನಗೆ ಚಿಕನ್ ತಗೋಬರ್ತೀನಿ. ನಿಂದ ಇದು ಆಸೆ ಬಿಡು ನಿಂದು. ಏನು ಕರೀತಾರ ಏನಂತ ಹೇಳ. ಅಲ್ಲ ಆತ ಸಂಡೇ ಹೋಮಿನಿ ಒಬ್ಬೊಬ್ರಿಗೆ ಒಂದು ಥರ ಇರುತ್ತೆ. ತರಕಾರಿ ಅಂಗಡಿದಾಗ ನೋಡ್ರಿ ಹೋಗಿ ಬಂದ್ವಿ. ಜೋ ಮಾತಾಡುವ. ಹೋಗಿ ಬಂದ್ವಿ ಸಾಕ. ಇದು ಎಳ್ನೀರು ಅಲ್ಲೇ ಕುಡಿಬೇಕು ಅನ್ಕೊಂಡೆ ನಾನು. ಬೇಡ ನಾಳೆ ಹಾಳು ಹೊಟ್ಟೆ ಕುಡಿದ್ರೆ ಇನ್ನೂ ಚಲೋ ಅಂಥೇಳಿ 2 ಎಳ್ನೀರು ತೊಗೊಂಡೆ. ಹಾಕಿ ವಾಟರ್ ಮೆಲನ್ ಜ್ಯೂಸ್ ಕುಡಿದು ಅದ್ರಾಗ ಎಲ್ಲರೂ ಕುಡಿದ್ವಿ ಒಂದ್ರದಾಗ. ಇಲ್ಲೇ ಯಾಕಂದ್ರೆ ಅಲ್ಲಿ ನೀರು ಕುಡಿಲ್ಲ ಅರ್ಧ ಆಲೂಗಡ್ಡೆ ನೋಡೇ ಇಲ್ಲ, ಹಂಗ ಹಾಕೊಂಡ್ಬಿಟ್ಟೆ. ಇಲ್ಲೇ ಮನೆ ಬಂದ್ವಿ ಇಲ್ಲೇ ಗಾಡಿ ನಿಂತಿತ್ತು. ಈರುಳ್ಳಿ ಮತ್ತು ಇವನ್ನ ಹಾಕ್ಕೊಂಡೆ. 1 kg ಆಲೂಗಡ್ಡೆ 5 kgಗೆ 100 ರೂಪಾಯಿ ಅಂತ ಈರುಳ್ಳಿ ತೊಗೊಂಡ್ಬಂದೆ. ಇಲ್ಲೇ ಬಂದಿತ್ತು, ಅಲ್ಲಿ ಹೊರಗೆ ಏನು ತರಲಿಲ್ಲ. ಇವಾಗ ನೋಡ್ರಿ ಜೋಳ ಬಿಳಿ ಜೋಳ 5 kg ತೊಗೊಂಬಂದಿನಿ. ಜೋಳ ನನ್ನ ರೊಟ್ಟಿ ಐತೆ, ನಿಮ್ಮ ಅಪ್ಪನ ಹತ್ರ ಐತೆ. ತೋರಿಸ್ಕೊ ಬಿಲ್ ಅದ್ರಾಗ ಐತೆ ಐತೆ ನೋಡ್ರಿ. ಬಿಳಿ ಜೋಳ ಐತೆ. ಏನು ಹೈಬ್ರಿಡ್ ಜೋಳ ಇಷ್ಟು ಬೆಳ್ಳಗಿರಲ್ಲ, ಬಿಳಿ ಜೋಳನ ಇದೆ. ಆದರೂ ಒಂದ್ಸಲ ಹಸು ಮಾಡಿ ಇಲ್ಲೂ ಸಿಗುತ್ತಾ ಅದು? ಏನು ಮಾಡ್ತಾರೆ ಇಲ್ಲೇನು ಮಾಡ್ತಾರೆ ಈ ಜೋಳ ತೊಗೊಂಡು? ನಮ್ಮಂತವ್ರ ಓಕೆ ತೊಗೊಂತಾರೆ. ನೋಡಿದಿಲ್ಲ ಸಜ್ಜಿ ತೊಗೊಂಡ್ರೆ ನಾವು ಮುಗಿದ್ವಲ್ಲ ಅಂದ್ರೆ ನೀ ಇದ್ದಿದ್ದಿಲ್ಲ. ನಾವು ಮುಗಿದ್ವಲ್ಲ ಸಜ್ಜಿ ತೊಗೊಂಡಿದ್ರು. ನಿಮ್ಮ ಅಪ್ಪ ಸಜ್ಜಿ ಅನ್ಬೇಕಿಲ್ಲ, ನೋಡಲ್ಲ ನೀವು ನೀ ತೊಗೊಂಡ್ರ ಅನ್ನಕತ್ತ. ಅದು ಸಜ್ಜಿ ಅಂತಂದೆ. ಸಜ್ಜಿ 5 kg ಸಜ್ಜಿ ತೊಗೊಂಡಿದ್ದ ಒಬ್ಬ ಗಂಡ ಮಗ. 1.5 ತಿಂಗಳಾಗಿತ್ತು. ಮ್ಯಾಗಿ ತಿಂದಿದ್ದಿಲ್ಲ. ಮ್ಯಾಗಿ ಅನ್ನಕತ್ತಿದ್ಲು. ಮ್ಯಾಗಿ ತೊಗೊಂಬಂದೆ. ಗಾಡಿಗೆ ಹೇಳಿದ್ವಲ್ಲ ಚುಮ್ಮರಿ ತೊಗೊಂಬಂದಿಲ್ಲ 1 ಪ್ಯಾಕೆಟ್. ಇದು ತೋಸಿ ಚುಮ್ಮರಿ ಮಾಡಕ್ಕೆ ಬಿಲ್ ಇಲ್ಲೇ ಐತಾರೆ. ಜೋಳ ಎಷ್ಟು ತೋರಿಸ್ಬಿಡು. ಜೋವಾರ್ 52 ರೂಪಾಯಿ kg 260. ಅಂದರೆ ನಾವು ಫಸ್ಟಿಗೆ ತಂದ 48-49 ರೂಪಾಯಿ ಇತ್ತು. ಈಗ ಮತ್ತೆ 3 ರೂಪಾಯಿ ಜಾಸ್ತಿ ಮಾಡ್ಯಾರ ನೋಡ್ರಿ. 52 ರೂಪಾಯಿ 1 kgಗೆ. 5 kg ತೊಗೊಂಡ್ವಿ 260 ರೂಪಾಯಿ ತೊಗೊಂಡ್ರಿ. ಆಮೇಲೆ ಎವರೆಸ್ಟ್ ಗರಂ ಮಸಾಲ ಖಾಲಿಯಾಗಿತ್ತು, ಅದಕ್ಕೆ ತೊಗೊಂಡ್ಬಂದೆ. ಮೆಣಸಿನ್ಕಾಯಿ ಮೊನ್ನೆ ಕೆಂಪು ಚಟ್ನಿ ಸಾಂಬಾರು ಪುಡಿ ಮಾಡಿದ್ನೆ ಖಾಲಿ ಆಯ್ತು. ಇದು ಎದಕ್ಕಾರ ಒಗ್ಗರಣೆ ಕೊಡಕ್ಕೆ ಬೇಕು. ಅಪ್ಪನ ಆಫೀಸ್ ಫ್ರೆಂಡ್ ಕೊಟ್ಟಿದ್ರಲ್ಲ ಅದು ಖಾಲಿ ಆಯ್ತು. ಅದೇ ಸಾಂಬಾರು ಪುಡಿ ಮಾಡಿದ್ನೆ, ಮತ್ತೊಂದು ಸ್ವಲ್ಪ ಕೆಂಪು ಚಟ್ನಿ ಮಾಡಿ ಇಟ್ಕೊಂಡೆ. ಖಾಲಿ ಅದು. ಅದಕ್ಕೆ ಒಂದು 100 ಗ್ರಾಮ್ ತೊಗೊಂಬಂದಿನಿ ಇವನ್ನ. ಬ್ಯಾಡಗಿ ಚಿಲ್ಲಿ ಎಷ್ಟೈತಿ? 120 ಗ್ರಾಮ್ ಐತಿ. ಗುಂಟೂರು ಚಿಲ್ಲಿ 110 ಗ್ರಾಮ್ ಐತಿ. 100 ಗ್ರಾಮ್ ಐತಿ. ಇದು ಬಾದಾಮಿ ಗೋಡಂಬಿ ಖಾಲಿ ಆಗಿದ್ವು. ಈಗ ಇನ್ನೊಂದು ಏನಾಯ್ತು ಫ್ರೆಂಡ್ಸು? ಬಾದಾಮಿ ಮತ್ತು ಗೋಡಂಬಿ ಖಾಲಿ ಆಗಿದ್ವು. ನಮ್ಮ ನಮ್ಮಿತ ದಿನ ತಿಂತಾಳೆ ಈಗ. ಅದಕ್ಕೆ ಪಾಪ kg ತೊಗೊಂಡೆ. ಡಿ ಮಾರ್ಟ್ನಾಗ ಒಂದು ಸ್ವಲ್ಪ ಸಸ್ತಾ ಸಿಗ್ತಾವೆ. ಇಲ್ಲಿನ ಎಷ್ಟಂದರೆ ಬಾದಾಮಿ 940 ಗ್ರಾಮ್ ಐತಿ. 235 ರೂಪಾಯಿ ತೊಗೊಂಡ್ರೆ. 940 ರೂಪಾಯಿ 1 kgಗೆ ರೇಟು. ಇದು ಇರೋದು 250. ಅಂದರೆ ಪಾಪ kg 235 237 ರೂಪಾಯಿ. ಇದಕ್ಕೆ 250 ರೂಪಾಯಿನ ಹಿಡ್ಕೊರಿ. ಇದು ಪಲಾವ್ಗೆ ಹಾಕೋದು ಐಟಮ್ ತೊಗೊಂಬಂದೆ. ಏನು ಐಟಮ್ ಅದು? ಎಲ್ಲ ಮಿಕ್ಸ್ ಏನು? ಆಮೇಲೆ ಹಿಂಗೆ ಮಿಕ್ಸ್ ಕೊಟ್ಟಿರ್ತಾರೆ ನೋಡಿ. ಒಂದು ಡೊಮೆಕ್ಸ್ ಖಾಲಿಗಿತ್ತು, ಇವತ್ತ ಖಾಲಿ ಆಯ್ತು. ಕ್ಲೀನ್ ಮಾಡಿದ್ವಿ, ಮತ್ತು ಬೇಕಾಗುತ್ತೆ ಅಂತ ತೊಗೊಂಬಂದೆ. ಇವತ್ತು ತುಪ್ಪ ಐತಿ ಸ್ವಲ್ಪ ಇಷ್ಟಿಷ್ಟ ಐತಿ, ಖಾಲಿ ಆಗುತ್ತೆ. ಮತ್ತು ಅದಕ್ಕೆ ಒಂದು ಅರ್ಧ ಲೀಟ್ರ್ ತೊಗೊಂಬಂದಿನಿ. ಆಮೇಲೆ ಹಿಂಗು ಸ್ವಲ್ಪ ಇತ್ತು, ಹಿಂಗೆ ತೊಗೊಂಡೆ. MTR ಎಷ್ಟು ದಿವಸ ಆದಮೇಲೆ ನಮ್ಮ ಮನೆಗೆ ಬಂತಿದ್ದು ನೋಡಿ. ಇಂಥ ಸಾಬುದಾನಿ ತೊಗೊಂಡಿನಿ 1/2 kg. ಎದಕ್ಕಂತಂದ್ರೆ ಸಂಡಿಗೆ ಮಾಡ್ಬೇಕಂತ ತೊಗೊಂಡಿನಿ. ಈ ವಾರ ನೆನಪಾಗಿದ್ರೆ ಈ ವಾರನ ಮಾಡಿಬಿಟ್ಟಿದ್ದೆ. ಒಂದು ಸಂತೂರ್ ಸೋಪ್ ತೊಗೊಂಡಿನಿ. ಖಾಲಿ ಅಂದರೆ ಈಗ ಯೂಸ್ ಮಾಡಾಕತ್ತೀವಿ. ಇನ್ನೊಂದು ಇರಲಿ, ಇನ್ನೊಂದು 20 ದಿನದ ಮಟ್ಟಿಗೆ ಅಂತೇಳಿ. ಇದು ನೋಡಿ 2 ಕಡೆ ಆಪ್ಷನ್. ದೀಪದ ಎಣ್ಣೆ ಖಾಲಿ ಆಗಿತ್ತು, ಹಾಗಾಗಿ 2 ದೀಪದ ಎಣ್ಣೆ ತೊಗೊಂಬಂದೆ. ಆಮೇಲೆ ಜೀರಿಗೆ ಚಿಕ್ಕ ತೊಗೊಂಡಿನಿ, ಇನ್ನೊಂದು ಸ್ವಲ್ಪ ಅದಾವ. ಅದಕ್ಕೆ ಇವತ್ತು ಬೆಳಿಗ್ಗೆ ನಾನು ಹಾಕಿನ ನೋಡ್ರಿ ಆಯ್ತು ನೋಡ್ರಿ ಎಲ್ಲ ಸೇರಿ. MTR ಆಪ್ಷನ್ ಕೊಟ್ರಿ ಹಿಂಗೆ ನೋಡ್ರಿ.
ಇದು ತೂತಾ ಎಲ್ಲ ಸೇರಿ ಬಿಲ್ ನೋಡಿ 1873 ಸಾವಿರದ ಈ ಮ್ಯಾಗಿದು ಸಪ್ರೇಟ್ 222 ಐತಿದು ಇಲ್ಲ 122 ಯಾಕೆ ಸಪ್ರೇಟ್ ಅದು ಒಂದು ಅಂದ್ರೆ ಬಿಲ್ ಹಾಕಿದ ಮೇಲೆ ಇದು ನೆನಪಾಯ್ತು ಮ್ಯಾಗಿದು ಅದಕ್ಕೆ ಇದು ಎಕ್ಸ್ಟ್ರಾ ಆಯ್ತು 116 ಅಲ್ಲಿ ರೇಟ್ ಬೇರೆ ಅವ್ರ ಅಂಗಡಿ ಅವ್ರು ಇಟ್ಟಿರೋದು ರೇಟೇ ಬೇರೆ ಇರುತ್ತೆ ಟೋಟಲ್ 1873 ಐತೆ ಇದು ಒಂದು 100 ಹಾಕಿದ್ರೆ 2000 ರೂಪಾಯಿ 1900 2000 ರೂಪಾಯಿ ನೋಡ್ರಿ ಇಷ್ಟಕ್ಕೆ 2000 ರೂಪಾಯಿ ಆಯ್ತು ನಾವೇನಾದರೂ ಮೆಟ್ರೋಕ್ಕೆ ಹೋಗಿದ್ದು ಒಂದು 3000 4000 ಖತಮ್ ಅಲ್ಲಿ ಅದಕ್ಕೆ ಇಲ್ಲೇ ಹೋಗಿ ಜೋಳ ತೊಗೋಬೇಕಾಗಿತ್ತ ಹಾಗಾಗಿ ಅಲ್ಲೇ ತೊಗೊಂಡ್ಬಂದ್ವಿ ಅಲ್ಲಿ ಎಲ್ಲ ಸಿಗುತ್ತಾ ಹಾಗಾಗಿ ತೊಗೊಂಡ್ಬಂದ್ವಿ ಗ್ರೋಸರಿ ಐಟಮ್ ಎಲ್ಲ ಐತಿ ಕೊಬ್ಬರಿ ಬ್ಯಾಳಿ ಹೆಸರು ಬ್ಯಾಳಿ ಅವೆಲ್ಲ ಅದಾವೆ ಅದಕ್ಕೆ ಏನು ತೊಗೊಂಡಿಲ್ಲ ಇದು ಎಕ್ಸ್ಟ್ರಾ ತೊಗೊಂಬಂದೆ ನೋಡಿರಿ ಓಕೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ತಂದಿದ್ವಿ ಎಲ್ಲ ತೆಗೆದಿಟ್ಟು ಇಲ್ಲೇ ಅನ್ನಕ್ಕೆ ಇಟ್ಟು ಬಂದೀನಿ ಏನಂತ ಬೆಂಕಿ ಐತಿ ಮೈ ಜ್ವರ ಬಂದ್ವಾ ಫಸ್ಟು ನನಗೆ ಸೆಕೆಂಡ್ ನಮ್ಮ ಅಪ್ಪಂಗೆ ನೆಕ್ಸ್ಟ್ ಯಾರಿಗೂ ಇಲ್ಲ ಅನ್ನಕ್ಕೆ ಅಕ್ಕಿ ತೊಗೊಂಡಿನಿ ಒಂದು 10 ನಿಮಿಷ ಹೌದವ ಮೂರು ಮಂದಿ ಇಲ್ಲೇ ಮಕ್ಕೊಂಡಿವಿ ಇಂಗ್ಲಿಷ್ ಮಾತಾಡ್ತೀನಿ ಆಯ್ತು ಶಿ ಈಸ್ ಜಗ್ಗಿಂಗು ಮೈ ಕೂದಲ ಫ್ಯಾನ್ ಹಾಕಿವಿ ಸಣ್ಣಗೆ ಉಷ್ಟ್ರು ಇಲ್ಲೇ ಮಕ್ಕೊಂಡಿವಿ 4 ಮಂದಿ ಅಲ್ಲಿ ಒಳಗೆ ಅನ್ನಕ್ಕೆ ಹೋಗಮ್ಮ ಆನ್ ಮಾಡ್ಬಾ ಹೋಗು ಬರೀ ಅನ್ನ ಒಂದು ಮಾಡಕ್ಕೆ ಇಟ್ಟು ಬಂದೀನಿ ಸ್ವಲ್ಪ ಚಿಕನ್ದು ಗ್ರೇವಿ ಒಂದು ಸ್ವಲ್ಪ ಐತಿ ಭಾಳ ಇಲ್ಲ ಒಬ್ಬರಿಗೆ ಆಗತ್ತದ ಚಿಕನ್ ಅಲ್ಲ ಅಷ್ಟೇ ಐತಿ ಮೊಟ್ಟೆ ಅದಾವು ಚಿಕನ್ ಅಲ್ಲ ಚಾಪ್ಸ್ಟಿಕ್ ಚಾಪ್ಸ್ಟಿಕ್ ಅಂತ ಚಿಕನ್ ಚಾಪ್ಸ್ ಮಾಡಿದ್ರು ನೀನು ರಾತ್ರಿ ಅದು ಮಾಡಿದ್ರು ಅದಕ್ಕೆ ಸ್ವಲ್ಪ ಐತೆ ಅದ್ರ ಮ್ಯಾಗ ಬಿಟ್ಟಿನಿ ಮೊಟ್ಟೆ ಅದಾವ ಸ್ವಲ್ಪ ಒಡೆದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಿಂದ್ರೆ ಯಾಕಂದ್ರೆ ಮಸಾಲ ಪುರಿ ಪಾನಿಪುರಿ ಜ್ಯೂಸು ಕುಡ್ಕೊಂಬಂದಿವಿ ಅದಕ್ಕೆ ಅಷ್ಟೇನು ಹೊಟ್ಟೆ ಹಸ್ತಿಲ್ಲ ಈಕಿಗೆ ಒಂದು ಸ್ವಲ್ಪ ಬಿಸಿ ಅನ್ನ ನಾವು ಒಂಚೂರು ಚೂರು ಗುಂಡು ಮುಕ್ಕೊಂತೀವಿ ನವ್ಯ ಗುಂಡು ಏನು ಬಿತ್ತು ಎದ್ದಾಳ್ಮ್ಯಾಕ ಹೋಗು ಆಯ್ತು ಒಲಿ ಆನ್ ಮಾಡ್ಬಾ ಹೋಗು ಇಬ್ರು ಸೇರಿ ನಾನು ಒಟ್ಟು ನೀವು ಮಾಡ್ತೀರ ಕೈ ಬಿಡ್ಲೇ ನಮ್ಗೆ ಕೂದಲ ಜಗಕತ್ತಾಳಕಿ ಪ್ರೊಟೆಕ್ಟ್ ಮಾಡ್ಕೋತೀನಿ ನೀನು ಈಕಿ ನವ್ಯ ಬರೀ ಕೂದಲ್ದಾಗ ಕೈ ನೋಡ್ರಿ ಜಗ್ ಬಿಟ್ಟಾಳೆ ದಬ್ಬ ಮಕ್ಕೊಂಬಿಟ್ಲೋಡು ಮಕ್ಕೊಂಡಿದ್ವಿ ಮಕ್ಕೊಂಡು ನಾನು ಈಕಿ ಒಂದು ಗ್ರಾಮರ್ ವಿಡಿಯೋ ನೋಡಿದ್ವಿ ಅದೇ ಕ್ವಶನ್ ಆನ್ಸರ್ ಇದ್ವಾ ಈಕಿ ಒಂದು ಆನ್ಸರ್ ಮಾಡೋದು ನಾ ಒಂದು ಆನ್ಸರ್ ಮಾಡೋದು ಈಕಿ ಒಂದು ತಪ್ಪು ಮಾಡ್ತಿದ್ಲು ನಾನು ಒಂದು ತಪ್ಪು ಮಾಡ್ತಿದ್ದೆ ಈಕಿ ಒಂದು ಕರೆಕ್ಟ್ ಮಾಡ್ತಿದ್ಲು ನಾನು ಒಂದು ಕರೆಕ್ಟ್ ಮಾಡ್ತಿದ್ದೆ ಇಷ್ಟು ನಡೆದೈತೆ ನೋಡ್ರಿ ಈಗ ಹೆಂಗೆ ಹೋಗ್ಕೊಂಡು ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಅವ್ರ ಅಪ್ಪನ ಬಾಯ ಕಾಲಿಡ್ತಾಳೆ ಹೋಗಿ ಇರ್ತಾನ ಸೊಳ್ಳಿ ಕಾಟ ಎಲ್ಲ ಬಾಗ್ಲ ತಕೊಂಡ್ ಕುತ್ಕೊಂಡ್ರೆ ಸೊಳ್ಳಿ ಕಾಟ ಬಾಗ್ಲ ಮುಚ್ಚಿದ್ರೆ ಶೆಕಿ ಕಾಟ ಆಟ ಆಡ್ಬೇಡ ಒಲಿ ಆನ್ ಮಾಡ್ಬೋಗ ಅಣ್ಣ ಆಗತ್ತ ಮುಂದೆ ಮಕ್ಕೋಣನ್ರಿ ನಾಳೆ ಬೆಳಿಗ್ಗೆ ಎಲ್ಲಗೂ ಹೇಳ್ಬೇಕು ನಾನಂತೂ ಚೆನ್ನಾಗಿ ಇಳಿತೀಯ ಇಲ್ಲ ಅದನ್ನ 10 o'clock 10 o'clock ಯಾಕಂದರೆ ಫ್ರೆಂಡ್ಸ್ ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ನನಗೆ ರಜೆ ಇರುತ್ತೆ 10 ಗಂಟೆಗೆ
ಆರಾಮ. ನನ್ನ ಸ್ಕೂಲಿದ್ದಾಗ ಫಸ್ಟ್ ಜಕ ಮಾಡೋದು ನಾನು. ಈಗ ಸೆಕೆಂಡು, ನನ್ನ ಥರ್ಡು, ನನ್ನ ಫೋರ್ತ್ ನಾನು ಇರ್ತೀನಿ ಸಾಯಂಕಾಲ. ನಾವೇ ನೋಡಲ್ಲ ಎದ್ದು ಕುಂತ್ಲ ಹುಡುಗರು ಆಟ ಆಡಕತ್ತಾವ, ಅವ್ರ ಸೌಂಡ್ ಕೇಳಿಸ್ಕೊಂಡು ಎದ್ದು ಕುಂತ್ಬಿಟ್ಲು. ಸಾಕ್ತಾ ಫ್ರೆಂಡ್ಸ್, ಇನ್ನೊಂದು ಗೊತ್ತಾ ನಮ್ಮ ಅಪ್ಪಂಗೆ ಒಬ್ಬರು ಜಾಸ್ತಿ ಮಕ್ಕೊಂಡು ವಿಡಿಯೋ ಮಾಡಬಾರ್ದು, ಚಂದ ಅಲ್ಲ ಅದು. ಏನೋ ಇವತ್ತು ಅಪರೂಪಕ್ಕೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ, ಈಗ ಚಲೋ ಇಟ್ಟು ಅದನ್ನು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ. ನೋಡಿರಿ ಫ್ರೆಂಡ್ಸು, ಈಗ ಅನ್ನಕ್ಕೆ ಕಲಸಿದೆ ಒಂದು ಸ್ವಲ್ಪ ಎಗ್ ಫ್ರೈ ಥರ ಮಾಡಿ, ಎಗ್ನ ಎಣ್ಣೆ ಒಳಗೆ ಒಡೆದು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಫ್ರೈ ಮಾಡಿ ಅನ್ನ ಕಲಸೀನಿ. ಇದು ಒಂಥರ ಎಗ್ ರೈಸ್ ಇದ್ದಂಗೆ, ಇದ್ರೊಳಗೆ ಇದಿಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಆ ಥರ ಏನಿಲ್ಲ, ಹಂಗೆ ಪ್ಲೇನ್ ಫ್ರೈ ಮಾಡಿ ಹಾಕೋದು. ಉಡಾಡಕತ್ತೈತಿ. ನಾವ್ಯಾಗ ತಿನ್ನಿಸ್ತೀನಿ, ನಾನು ಒಂದು ಸ್ವಲ್ಪ ತಿಂತೀನಿ ಇದ್ರಾಗ. ಅಕ್ಕಂದು ಹಂಗೆ ಹೇಳಿ. ನೈಟಿ ಅಣ್ಣ ಬಟ್ಟೆ ಅಕ್ಕಂದು. ಮುಕ್ಕೊಂಡಾರ ನೋಡ್ರಿ. ಓರಿ ಉಣ್ಣೋರಿ, ಎದ್ದೇಳವ ಬಾ. ಅಯ್ಯ ತಡಕಿಲ್ದಮ್ಮ ಯಾಕೆ ಕೇಳ್ಕೊಂತ ಎದ. ಅವ್ವಾರೇ ಗುಂಡಮ್ಮ ತಲೆ ಹಚ್ಚಿ ಬೀಳಿಲ್ವಾ? ತಲೆ ಹಚ್ಚಿ ಬಿದ್ದಿದ್ಲಂದ್ರೆ ಹೂವ ಪಾಪ ಬಿದ್ದುಬಿಟ್ಟಲ್ಲ ಪಜ್ಜಿ. ಗೊತ್ತು, ಹಿಂಗೆ ಮಾಡ್ಕೊತ ಹೋಗ್ಯಾಳ. ತಲೆ ಹಚ್ಚಲ್ಲ, ತಲೆ ಎತ್ತಿ ಹಿಡಿತಾಳ ಬಿದ್ರೀಗ. ಚಲೋ ಆಗೈತೆ. ಹೌದಾ ಮಮ್ಮಿ? ಹೇಳು ಮ್ಯಾಕೆ ಕಲಸೀನಿ ನಿನಗೂ, ನಿಂಗೆ ಇಷ್ಟ ಅಲ್ಲ ಇದ್ಯಾ? ಏನು ಒಂದು ಮಸಾಲ ಪೂರಿ ತಿಂದಿದ್ದಿ, ಒಂದು ಅರ್ಧ ಜ್ಯೂಸ್ ಕುಡ್ದಿದ್ದಿ, ಭಾಳನ ಅದು? ಮಸಾಲೆ ಪುರಿ ಮೊಸರು ಹಾಕಿಸ್ಕೊಂಡು ತಿಂದ. ಹೌದಾ? ಅದಕ್ಕೆ ಬಂದಿರ್ಬೇಕು ಈಗ. ಮೊಸರು ಆ್ಯಕ್ಚುಲಿ ಅದಕ್ಕೆ ಅಷ್ಟೊಂದು ತಿನ್ನಲ್ಲ. ಗಾಳಿ ಒಂದು ಹೊರಗ ಮೊಸರು ತಿಂದ್ಬಿಟ್ಟ, ಅದಕ್ಕೆ ನಾನು ಬಂದಿತ್ತು ಅಂತ. ಹೌದಾ? ಫ್ರೆಂಡ್ಸ್ ನೋಡಿರಿ, ಈಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಬೆಳಿಗ್ಗೆ ರಾತ್ರಿ ಊಟ ಮಾಡಿ ಮಕ್ಕೊಂಬಿಟ್ವಿ, ಮತ್ತು ಇವಾಗ ಬೆಳಿಗ್ಗೆ ಕಂಟಿನ್ಯೂ ಮಾಡಾಕತ್ತೀನಿ. ಆಲೂಗಡ್ಡೆ ಸ್ವಚ್ಛ ತೊಳೆದ್ಬಿಟ್ಟು ಹೆಚ್ಚಿ ನೀರು ಹಾಕಿ ಈಗ ಕುದಿಯೋಕೆ ಇಡ್ತೀನಿ ಆಲೂಗಡ್ಡಿನ. ಈ ಭಾಳ ಕೂಸ ಕುದಿಯೋಕೆ ಇಟ್ಟೀನಿ, ಯಾಕಂದ್ರೆ ಇದನ್ನು ಕೇಳಾಕತ್ತಿದ್ಲು ಆಲೂ ಪರೋಟ, ಅದಕ್ಕೆ ಆಲೂ ಪರೋಟ ಮಾಡ್ತೀನಿ. ಮತ್ತು ಆಲೂ ಪರೋಟ ಮಾಡಬೇಕು. ಇವನು ಕುದಿಯೋಕ್ಕಿಟ್ಟು ಹಿಟ್ಟು ನಾದ್ತೀನಿ ಈಗ ನಾನು. ಫ್ರೆಂಡ್ಸ್ ನೋಡಿರಿ, ಈಗ ನಾನು ಪಾತ್ರೆ ತೊಳೆಯಾಕತ್ತೀನಿ. ಪಾತ್ರೆ ಸ್ವಲ್ಪ ಇದ್ವು, ತೊಳೆದೆ ಆಲ್ರೆಡಿ. ರಾತ್ರಿ ಊಟ ಮಾಡಿದ್ವು ಅಷ್ಟೇ ಇದ್ವು. 1-2 ಪ್ಲೇಟು, ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗ್ಲಾಸ್ ಅವು ಇವು ಇದ್ವು. ಕುಕ್ಕರ್ ಇತ್ತು, ಆ ಕುಕ್ಕರ್ನ ಆಲ್ರೆಡಿ ತೊಳೆದ್ಬಿಟ್ಟು ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ದೆ ಪಕ್ಕಕ್ಕೆ, ನೋಡ್ಬೋದು ಗ್ಯಾಸ ಮೇಲೆ. ಅದೇ ಕುಕ್ಕರಲ್ಲಿ ಅನ್ನ ಮಾಡಿದ್ವಿ, ಅದನ್ನೇ ತೊಳೆದ್ಬಿಟ್ಟು ಅದ್ರಾಗ ಆಲೂಗಡ್ಡೆ ಕುದಿಯೋಕೆ ಇಟ್ಟಿನಿ. ಸ್ವಲ್ಪ ಇದ್ವಲ್ಲ, ನಾನೇ ತೊಳ್ಕೊಂಬಿಟ್ಟೆ. ಎದ್ದಕ್ಕೆನ ಫಸ್ಟು ಅಡುಗೆ ಮಾಡಿದ್ರಾಯ್ತು, ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಾರ ಅಂತ ಹೇಳ್ಬಿಟ್ಟು ನಾನು ಎದ್ದು ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ದೆ. ಕುದಿಯೋಕ್ಕಿಟ್ಟು ಪಾತ್ರೆ ಸ್ವಲ್ಪ ಇತ್ತಲ್ಲ, ಡೈಲಿ ನಮ್ಮ ಮನೆಯವರು ತೊಳೆದು ಕೊಡ್ತಾರೆ ಬೆಳಿಗ್ಗೆ, ಮಧ್ಯಾಹ್ನ ಸಾಯಂಕಾಲ ನಾನೇ ತೊಳ್ಕೊಳೋದು. ಹಾಗಾಗಿ ಅವರು ಮಲ್ಕೊಂಡಿದ್ರು ಇನ್ನೂ, ನಾನು ಲಘುನೇ ಎದ್ಬಿಟ್ಟೆ. ಯಾಕಂದ್ರೆ ಆಫೀಸ್ಗೆ ಹೋಗ್ತಾರ, ಮತ್ತು ಬಾಕ್ಸಿಗೆ ಏನಾದರೂ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎದ್ದು ಬಂದು ಕೇಳಿದೆ. ಅವ್ರಿಗೆ ನೋಡಿದ್ರೆ ಹುಷಾರೇ ಇಲ್ಲ, ಜ್ವರ ಬಂದುಬಿಟ್ಟಿತ್ತು. ಹಂಗಾಗಿ ಇವತ್ತು ಹೋಗಲ್ಲ ನಾನು, ಜ್ವರ ಭಾಳ ಬಂದವು ಅಂತಂದರು. ಹಂಗಾಗಿ ಮತ್ತು ಮಕ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು, ನನಗೇನಾದರೂ ಹುಷಾರಿಲ್ಲ ಅಂದ್ರೆ ನನಗೆ ಎಬ್ಸಕ್ಕೆ ಹೋಗಲ್ಲ ಅವರು, ಎಲ್ಲ ಅವರೇ ಮಾಡ್ಕೊಂಬಿಡ್ತಾರೆ ಕೆಲಸ, ಅಡುಗೆ ಅದು ಎಲ್ಲ. ಹಂಗಾಗಿ ಮಕ್ಕೊಂಡಾರ ಮಕ್ಕೊಳ್ಳಿ ಅಂತ ನಾನು ಎಬ್ಸಕ್ಕೆ ಹೋಗಲಿಲ್ಲ, ಕೇಳಿಬಿಟ್ಟು ಸುಮ್ಮನೆ ಅದೇ.
ಮತ್ತು ಆಫೀಸಿಗೆ ಫೋನ್ ಮಾಡಿ ಹೇಳಿರೇನೋ ಅಂದೆ. ಇಲ್ಲ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಬಿಡು ಅಂತಂದರು. ಹಂಗಾಗಿ ಮಲಗಿದ್ರಲ್ಲ ಮಕ್ಕಳು ಅಂತ ಸುಮ್ಮನೆ ಬಿಟ್ಟು ನಾನೇ ನನ್ನ ಪಾಡಿಗೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮತ್ತು ನಮಿತಾನು ಕೂಡ ಮಲ್ಕೊಂಡಿದ್ಲು. ಆಕೆಗೂ ಕೂಡ ಒಂದು ಸ್ವಲ್ಪ ಜ್ವರ ಲೈಟಾಗಿ ಇತ್ತು. ಹಿಂದಿನ ದಿವಸ ನಮಿತಾ ಏನು ಮಾಡಿದ್ಲು, ಐಸ್ ಕ್ರೀಮ್ ತೊಗೊಂಬಂದಿದ್ರು ಅವರಪ್ಪ. ಐಸ್ ಕ್ರೀಮು ಏನಾದರೂ ತಂದ್ವಿ ಅಂದ್ರೆ ಸ್ವಲ್ಪ ತಿಂದು ಮುಗ್ಸಂಗಿಲ್ಲ ಆಕೆ. ಒಂದು 2 ದಿವಸ 3 ದಿವ್ಸಕ್ಕಾಗೋ ಅಷ್ಟು ತಿನ್ನೋದನ್ನು ಒಂದೇ ದಿವ್ಸಕ್ಕೆ ತಿಂದ್ಬಿಡ್ತಾಳೆ. ಹಂಗಾಗಿ ಏನಾಗುತ್ತೆ, ಅದು ರಿಯಾಕ್ಷನ್ ಆಗಿಬಿಡ್ತೈತೆ ಆಕೆಗೆ. ಜ್ವರ ಬಂದುಬಿಟ್ಟವು, ಒಂಥರ ಮೈ ಬಿಸಿ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತು ಆಕೆಗೆ ಜ್ವರ, ಅವ್ರಿಗೆ ಜ್ವರ, ಇಬ್ಬರಿಗೆ ಜ್ವರ. ನಾನು ನಮಿತಾ ಪಾಪ ಹಿಂದಿನ ದಿವಸ ಕೇಳಿದ್ಲು ನನಗೆ, ನಂಗೆ ಇದನ್ನು ಮಾಡಿಕೊಡು, ಆಲೂ ಪರೋಟ ಮಾಡಿಕೊಡು ಮಮ್ಮಿ, ಭಾಳ ದಿವಸ ಆಯ್ತು ಮಾಡೇ ಇಲ್ಲ ನೀನು ಅಂತಂದ್ಲು. ಆಯ್ತು ಬಿಡು, ಮತ್ತು ರಜಾನೂ ಐತಿ, ಆರಾಮಾಗಿ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಮಾಡೋಕೆ ಆಲೂಗಡ್ಡೆ ಕುದಿಸಿಟ್ಟಿದ್ದೆ. ಬಟ್ ಆಕಿನ ತಿನ್ನಲಿಲ್ಲ. ಆಕಿಗೆ ಇಷ್ಟ ಅದು, ಬಟ್ ಆಕಿನ ಜಾಸ್ತಿ ತಿನ್ನಲೇ ಇಲ್ಲ. ಬೆಳಿಗ್ಗೆ ಒಂದು ತಿಂದ್ಬಿಟ್ಲು, ಮತ್ತು ಹೊಳೆ ತಿನ್ನಲೇ ಇಲ್ಲ. ಅದು ನಾವು ಒತ್ತಾಯ ಮಾಡಿ ತಿನ್ನಿಸಿ ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತಲ್ಲ, ಹಾಗಾಗಿ ತಿನ್ನಿಸಿದ್ವಿ. ಒಂದು ತಿನ್ನು ಅಂತಂದು ಒತ್ತಾಯ ಮಾಡಿ ತಿನ್ನಿಸಿದ್ವಿ. ತಿಂದ್ಲು. ಅಪರೂಪಕ್ಕೆ ನಾನು ಇಷ್ಟ ಅಂತ ಮಾಡಿದ್ರೆ ಅಕ್ಕಿನ ತಿನ್ನೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಯಾವಾಗಾರ ಮಾಡಿಕೊಟ್ರಾಯ್ತು ಅಂತ ಸುಮ್ಮನಾದೆ. ಮತ್ತು ಒಂದು ತಿಂದು ಟ್ಯಾಬ್ಲೆಟ್ ತೊಗೊಂಡ್ಲು, ಸ್ವಲ್ಪ ಆರಾಮಾಯ್ತು. ಈಗ ನೋಡ್ಬೋದು ಪಾತ್ರೆ ಎಲ್ಲ ತೊಳೆದು ಗ್ಯಾಸಿನ ಕಟ್ಟಿ ಎಲ್ಲ ಒರೆಸಿದೆ. ಹಿಂದಿನ ದಿವಸ ಇದನ್ನು ತಂದಿದ್ನಲ್ಲ, ಎಳ್ನೀರು ನಾನೇ ಓಪನ್ ಮಾಡಿಕೊಂಡು ಹಾಕ್ಕೊಂಡ್ರಾಯ್ತು. ಅವ್ರು ಮಕ್ಕೊಂಡಾರ, ಅವ್ರನ್ನೇನು ಎಬ್ಸೋದು ಅಂತ ಹೇಳ್ಬಿಟ್ಟು ನಾನೇ ತೊಕ್ಕೊಳಕತ್ತಿದ್ದೆ. ಅಷ್ಟರೊಳಗನ ಅವರು ಎದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡಕತ್ತಿದ್ರು. ನಾನು ಪ್ರಯತ್ನ ಮಾಡಕತ್ತಿದ್ದೆ ತೆಗಿಯೋಕೆ ಬರ್ತಾ ಏನೋ ನೋಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಇದು ಭಾಳ ಇದಾಗ್ಬಿಟ್ಟಿತ್ತು, ಕಾಯಾಗಿತ್ತು. ಹಾಗಾಗಿ ನಂಗೆ ತೆಗಿಯೋಕೆ ಬರಲಿಲ್ಲ. ನಮ್ಮ ಮನೆಯವ್ರು ನೋಡಾಕತ್ತಿದ್ದೆ, ಬಂದ್ರೆ ಏನೋ ಎದ್ರೋ ಏನೋ ಅಂತ ನೋಡಾಕಂತಿದ್ದೆ. ಲಾಸ್ಟಿಗೆ ಅವರೇ ತೆಗೆದು ಕೊಟ್ಟರು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಲ್ಲಿ ನಾವು ತೊಗೊಂಬಿಡ್ಬೋದು ಎಳೆದಿತ್ತಂದ್ರೆ. ಇದು ಒಂಚೂರು ಬಳ್ಳತ್ಬಿಟ್ಟಿತ್ತು, ಹಾಗಾಗಿ ತೆಗಿಯೋಕೆ ಬಂದಿದ್ದಿಲ್ಲ. ಬೆಳಿಗ್ಗೆ ಹಾಳು ಹೊಟ್ಯಾಗ ಎಳ್ನೀರು ಕುಡಿಯೋದ್ರಿಂದ ಸ್ವಲ್ಪ ಒಳ್ಳೆಯದು ಹೆಲ್ತಿಗೆ. ಈ ಬ್ಯಾಸ್ಗಿಗೆ ಅದು ಎಳ್ನೀರು ರೇಟಾಗಿ ಕೇಳೋ ಹಂಗಿಲ್ಲ ಫ್ರೆಂಡ್ಸು. ಅಷ್ಟು ರೇಟು ಬ್ಯಾಸ್ಗೆ ಒಳಗೆ 60-70 ರೂಪಾಯಿ ರೇಟ್ ಮಾಡಿ ಇಟ್ಬಿಡ್ತಾರೆ ಎಳ್ನೀರಿಂದು. ಎಲ್ಲರೂ ಕುಡಿತಾರೆ ನೋಡ್ರಿ ಬ್ಯಾಸ್ಗ್ಯಾಗ, ಹಾಗಾಗಿ ರೇಟನ್ನು ಜಾಸ್ತಿ ಮಾಡಿಬಿಡ್ತಾರೆ. ನಮ್ಮಂಥವ್ರಂತರೂ ಡೈಲಿ ಅಂತೂ ಕುಡಿಯೋಕ್ಕಾಗಲ್ಲ. ಯಾವಾಗಾರ ಕುಡಿಬೇಕು ಅನ್ನಿಸ್ದಾಗ ಮಾತ್ರ ತೊಗೊಂಬಂದು ಕುಡಿಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು ಎಳ್ನೀರು. ಹೀಟು ಕಡಿಮೆ ಮಾಡುತ್ತೆ, ತಂಪಾಗುತ್ತೆ ದೇಹ ಅಂತ ಹೇಳ್ಬಿಟ್ಟು ಕುಡಿಯೋಕ್ಕೆ ತೊಗೊಂಬಂದಿದ್ವಿ. ಫ್ರೆಂಡ್ಸ್ ನೋಡ್ರಿ, ನನಗೆ ತೆಗಿಯೋಕೆ ಬರಲಿಲ್ಲ. ನಮ್ಮ ಮನೆಯವ್ರು ಎದ್ದು ತೆಗೆದ್ರು. ಹಂಗೆ ಹಾಕು ಓಮ್ಮ, ಓನಮ್ಮ ಬಂದೆ ಇರಮ್ಮ. ಹಾಂ ಇಷ್ಟೇನು? ಎಷ್ಟು ಇದಕ್ಕೆ? 60 ರೂಪಾಯಿ. ಕಾಯಿ ಆಗೈತೆ, ಅದಕ್ಕೆ ನೀರಿಲ್ಲ ಅದ್ರಾಗ. ನೋಡ್ರಿ, ಇದು ಐತಿ ಗಂಜಿ, ಕಾಯಿ ಆಗ್ಬಿಟ್ಟವು. 60 ರೂಪಾಯಿ. ಎಳ್ನೀರು ಕುಡಿಯೋದು ಕಷ್ಟನ ಈ ಬೆಂಗಳೂರಾಗ. ಏಸದ ನೋಡ್ರಿ. ನಾನು ನಾವೇ ಕುಡಿಬೇಕು ಅಂದ್ಕೊಂಡೆ, ಅದ್ರಾಗ ಕುಡಿತೀವಿ ಇಬ್ಬರು ಸ್ವಲ್ಪ. ಚಲೋ ಅದಾವು, ಬಟ್ ಸ್ವಲ್ಪ ಅದಾವ. ಅಪ್ಪಾಜಿ ಬುಕ್ ಕುಡಿತೀಯ? ಅಬ್ಬು ಕುಡಿಸ್ತೀನಿ ನಾ, ಕುಡಿದು. ಅವ್ರ ಅಪ್ಪಾರು ಇಲ್ಲಿ ಮಕ್ಕೊಂಡಿದ್ರ, ಹಾಗಾಗಿ ನಿಂತಿದ್ಲು ಕಿಟಕಿಯಾಗ. ಸಾಕು ಕಾಲು ನೋವು ಬರ್ತಾವಂತ ತೆಳಗಲ್ಲಿ ಕುಂದರ್ಸಿ ನೋಡ್ರಿ. ಸಾಂಗ್ ಹಚ್ಚೀನಿ, ಸಾಂಗ್ ಕೇಳಾಗತ್ತ, ಹಳೆ ಸಾಂಗ್. ಫ್ರೆಂಡ್ಸ್ ನೋಡ್ರಿ, ಈಗ ಆಲೂ ಪರೋಟಕ್ಕೆ ಈ ಥರ ಉಂಡೆ ಮಾಡಿ ಇಟ್ಕೊಂಡೀನಿ. ಚಿಕ್ಕ ಉಂಡೆಗಳನ್ನು ಮಾಡಿ ಇಷ್ಟ ಆಗ್ಯಾವು. ಎಲ್ಲರಿಗೆ 2 3 ಬರ್ತಾವೆ. ಒಂದು 2-3 ಉಳಿತಾವೆ, ಮಧ್ಯಾಹ್ನ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ. ಎಲ್ಲ ಮಸಾಲೆ ಈರುಳ್ಳಿನ ಹಾಕ್ತೀನಿ ನಾನು. ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರ್ತೈತಿ ಟೇಸ್ಟ್ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ತೀನಿ. ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ. ಆಮೇಲೆ ಜೀರಿಗೆ, ಸ್ವಲ್ಪ ಅಜ್ವಾಯಿನ, ಉಪ್ಪು, ಖಾರ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇಷ್ಟು ಹಾಕಿನಿ. ಆಮೇಲೆ ಒಂಚೂರು ಹಿಂಗೆ ಹಾಕೀನಿ, ಯಾಕಂದ್ರೆ
ಇದು ನೋಡ್ರಿ ಆಲೂಗಡ್ಡೆ ವಾತ ಅಂತಾರೆ, ಹಾಗಾಗಿ ಸ್ವಲ್ಪ ಹಿಂಗೆ ಹಾಕೀನಿ, ಸ್ವಲ್ಪ ಹಾಕೀನಿ, ಭಾಳ ಹಾಕಿಲ್ಲ. ಇಲ್ಲಿ ಈಗ ಮಾಡೋಕ್ಕೆ ರೆಡಿ ಮಾಡಬೇಕು ನೋಡ್ರಿ. ಹಿಟ್ಟು ನಾದಿಟ್ವಿ, ಹಿಟ್ಟು ನಾದಿಟ್ಟೈತಿ. ಬರ್ರಿ ಈಗ ಆಲೂ ಪರೋಟ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ರೆ ಫ್ರೆಂಡ್ಸ್ ನೋಡ್ರಿ, ಈಗ ಆಲೂ ಪರೋಟ ಮಾಡಾಕತ್ತೀನಿ. ಆಲ್ರೆಡಿ ಒಂದು 4-5 ಮಾಡೀನಿ. ಇವಾಗ ದಪ್ಪನ್ನು ಮಾಡಾಕತ್ತೀನಿ. ತೆಳ್ಳಗೆ ಮಾಡಕ್ಕೆ ಹೋದ್ರೆ ಫುಲ್ ಎಲ್ಲ ಓಪನ್ ಆಗತ್ತೈತಿ. ಹಿಟ್ಟು ನೆನಿಬೇಕಾಗಿತ್ತು, ಹಿಟ್ಟು ನೆನೆದಿಲ್ಲ, ಸಾಫ್ಟಾಗಿ ಆಗಿಲ್ಲ ಹಿಟ್ಟು. ಹಾಗಾಗಿ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ನೆನಿತು ಹಿಟ್ಟು ಅಂದರೆ ಪರೋಟ ಹಿಂಗೆ ಬರೋದಿಲ್ಲ. ದಪ್ಪ ಮಾಡಾಕತ್ತೀನಿ. ಓಪನ್ ಆಗಂಗಿಲ್ಲ ಹಿಟ್ಟು ನೆನೆದಿದ್ರೆ. ಪರವಾಗಿಲ್ಲ, ಹೆಂಗಾರೆ ಯಾಕಲ್ಲಿ ಹೊರಗೆ ಬಂದ್ರೆ ತಿಂತೀವಿ, ಒಳಗೆ ಬಂದ್ರೂ ತಿಂತೀವಿ. ಇವತ್ತ ನೋಡ್ರಿ ನಮ್ದು ಆಲೂ ಪರೋಟ ಫ್ಲಾಪ್ ಆಗಿತ್ತು. ಒಂದೊಂದ್ಸಲ ಹಾಕಿರ್ತೈತಿ, ಪ್ರತಿ ಸಲ ಚಲೋತ್ನಾಗ ನಾನು ಮಾಡ್ತಿದ್ದೆ. ಅಂದರೆ ಸ್ವಲ್ಪ ಇನ್ನೊಂದು ಚೂರು ದೊಡ್ಡ ಮಾಡ್ತಿದ್ದೆ. ಇಲ್ಲಾಗ ನೋಡ್ರಿ ಇಷ್ಟೇ ಸ್ವಲ್ಪ ಚಿಕ್ಕ ಹೋಗ್ಬೇಕು. ನಮಿತ ಕಸ ಗುಡ್ಸಾಗತ್ತಾಳ, ಮನೆಯಾಗ ಜಾಕ ಮಾಡ್ಕೊಂಡು ಬಂದರು. ಈಗ ನಾವು ಬೇಗ ತಿನ್ನಿಸಿ ಅವ್ರು ತಿಂತಾರೆ. ಇನ್ನು ಅಷ್ಟು ಉಳ್ದೈತೆ ನೋಡ್ರಿ. ಎಷ್ಟು ಅದಾವು? 7 ಅದಾವು. ಇನ್ನೊಂದು ಮಿಸ್ ಮಾಡಿಬಿಡ್ತೀನಿ ಸುಮ್ಮನೆ. ಏನು ನೊಣ ಒಂದು ನೊಣ ಬರಲ್ಲ, ಒಂದೊಂದು ಸಲ ಬರ್ತಾವೆ ನೋಡ್ರಿ. ಈಗ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಯ್ತು, ನೊಣ ಜಾಸ್ತಿ. ಚೂರು ಹಿಂಗೆ ಮಾಡ್ರಿ ನಾವು ಹೊರಗೆ ಬರಾಕತ್ತೈತಿ. ಅದಕ್ಕೆ ಹಂಗೆ ಮಾಡಾಕತ್ತೀನಿ ದಪ್ಪನ್ನು. ತೀರ ತೆಳ ಮಾಡ್ಕೊಂಡು ಕುಂತ್ರೆ ಎಲ್ಲ ಹೊರಗೆ ಬಂದ್ಬಿಡ್ತೈತೆ. ಹೌದಾ, ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟೆ ಅಂದ್ರೆ ಹಿಟ್ಟು ನೆನಿಬೇಕಾಗಿತ್ತು ಚಲೋತ್ನಾಗ, ಮತ್ತು ಸಾಫ್ಟಾಗಿರ್ಬೇಕಾಗಿತ್ತು. ನಾನು ಅವಸರ ಮಾಡಿ ಮಾಡಾಕತ್ತೀನಿ. ಹಾಗಾಗಿ ನೋಡ್ರಿ ಓವ ಈಗ ತೊಳೆದೇನು ಇದು ಹತ್ಕೊಂಡ್ಬಿಟ್ಟಿತ್ತು ಎಲ್ಲ. ಏನವ ಎಲ್ಲಿಗೆ ಹಂಗೆ ಓಡಿ ಬಂದಿ ನೀನು? ಬಾ 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 ಜಗಳ ಗಂಟಿ. ಏನು ಹೇಳು, ಮಾತಾಡು. ಏನು ಪರೋಟ ತಿಂತೀಯ? ಪರೋಟ ಬೇಕಾ? ಅಪ್ಪ ಬೇಕು. ಲೆಕ್ಕಕ್ಕಲ್ಲ, ಕಂಪ್ಲೀಟ್ ವಿಡಿಯೋ ಜಗಳ ಗಂಟೆ ಅಂತಾರ, ಏನಂತಾರೆ ಕೀಕೆ? ಏನು ಗೊತ್ತಾಗಲ್ಲ ಹೌದಾ? ಗೊತ್ತಾಗಲ್ಲ ತಿಕ್ಕಿಗೆ. ಹೋಗ ಅಚ್ಚ ಕಡೆ ತೆಗೆದು ಬಿಸಾಕ್ಬಿಟ್ಲ ಅದನ್ನ. ರೀ ತೆಲುಗು ಭಾಳ ಮಾಡಿಡ್ತೀರಿ ನಾವು, ನೀವು ಮಡಿಚ್ ಇಟ್ಕೊಂಡು. ಕುಂತಾನೆ ನಾ ಮಕ್ಕೊಂತೀನಿ ಈಗ, ಎಬಸ್ಬೇಡ ನೀನು. ಕಿರ್ಚಬೇಡ ನವ್ಯ. ನಿನ್ನ ಮ್ಯಾಗ ಮಕ್ಕೊಂತೀನಿ ಈಗ ಎಷ್ಟು ಗೀತಾಳ ಮಾಡ ನಾ ಬರ್ತಾರೆ. ಹೌದು, ಇಲ್ಲಿ ಮಕ್ಕೋಬಾರ್ದು, ಅಲ್ಲಿ ಮಕ್ಕೋದಲ್ಲ, ಇಲ್ಲಿ ಮಕ್ಕೊಂತೀನಿ. ಸರ್ಸ್ ನಿನ್ನ ಸಿಗಿ ನನ್ನ ಸಾಹಸಕ್ಕೆ ಬರ್ಬೇಡಿ. ನಿನ್ನ ಜೊತೆ ಟೂ 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 ಟೂ
ಸಗಿ ತೋ ಸಗಿ ಜ್ವರ ಬಂದವು ಹೊಡಿತಾವ ನಡಿ ಕೆಲಸ ಮುಗಿಸಿಲ್ಲ ಇಲ್ಲ ಏನ ನಾವೇ ಹೊಡಿ ಯಾಕ ಹೊಡಿ ನಾವೇ ತೆಗಿ ಅದನ್ನಂತ ಈ ಮಕ್ಕ ಎಲ್ಲ ಹರ್ಕೊಳ್ತೀನಿ ನನಗೆ ಸೂಡ್ತಾ ಅಯ್ಯಯ್ಯ ಖುಷಿ ಹೊಡಿ ನಾವೇ ಅಪ್ಪಗೆ ಹೊಡಿ 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 ನಾವೇ ತೆಲುಗುಂಬಿ ಬಿತ್ತದ ಏಟ್ ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡಿದ್ದೆ ಮತ್ತು ಹೊಳ್ಳಿ ಕಂಟಿನ್ಯೂ ಆಗಿ ಇವಾಗ ಮಾಡಾಕತ್ತೀನಿ ಫ್ರೆಂಡ್ಸ್. ಸಾಯಂಕಾಲ ಎಲ್ಲ ಕೆಲಸ ಆಗೈತಿ. ಕೆಲಸ ಮಾಡಿ ಈಗ ಅಡುಗೆ ಮಾಡಕ್ಕೆ ಬೆಳಿಗ್ಗೆ ಇದನ್ನು ಮಾಡಿದ್ನಲ್ಲ ಪರೋಟ ನೋಡ್ರಿ ಪರೋಟ ಮಾಡಿದ್ದೆ. ಮಧ್ಯಾಹ್ನ ಒಂದೊಂದು ತಿಂದ್ವಿ. ಹಾಗಾಗಿ ಹೊಟ್ಟೆ ಅಷ್ಟೊಂದು ಏನು ಹಸ್ತಿಲ್ಲ. ಅವರಿಬ್ಬರಿಗೂ ಹುಷಾರಿಲ್ಲ, ನಮ್ಮ ಮನೆಯವ್ರಿಗೆ ಮತ್ತು ನಮಿತಾಗ. ಅದಕ್ಕೆ ಅವರಿಗೆ ಮೊಸರನ್ನ ಮಾಡಿಬಿಡ್ತೀನಿ, ಊಟ ಮಾಡಿರಿ ಹೊಟ್ಟೆನ ತಂಪಾಗುತ್ತಾ ಅಂದೆ. ಜ್ವರ ಆದವು ಮತ್ತು ಕೆಮ್ಮನ ಐತಿ, ಹಾಗಾಗಿ ಬೇಡ ಇದು ಏನಪ್ಪ ಅಂದ್ರೆ ಮೊಸರನ್ನ ಬೇಡ, ಒಂದು ಸ್ವಲ್ಪ ಸಪ್ಪನ ಬ್ಯಾಳಿ ಮಾಡು, ಉಪ್ಪಿನಕಾಯಿ ಐತಿ, ಉಪ್ಪಿನಕಾಯಿ ಸಪ್ಪನ ಬ್ಯಾಳಿ ಅನ್ನ ಹಾಕ್ಕೊಂಡು ಊಟ ಮಾಡ್ತೀವಿ ಅಂತಂದ್ರೆ ನಮ್ಮ ಮನೆಯವರು. ಅದಕ್ಕೆ ಲೈಟಾಗಿ ಸ್ವಲ್ಪ ಸಪ್ಪನ ಬ್ಯಾಳಿ ಮಾಡಿಟ್ಟು ಅದ್ರಕ್ಕೆ ಇದನ್ನು ಮಾಡ್ತೀನಿ, ರೈಸ್ ಮಾಡಿಬಿಡ್ತೀನಿ. ರಾತ್ರಿ ಊಟಕ್ಕೆ ಇದನ್ನು ನೋಡ್ರಿ. ಈಗ ಅದನ್ನು ಕುದಿಯೋಕೆ ಇಡ್ಬೇಕು. ಆಲ್ರೆಡಿ ತೊಳೆದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅರಿಶಿನ ಹಾಕಿ ಇಟ್ಟೀನಿ ನೋಡ್ರಿ. ಆನ್ ಮಾಡಿ ಇಟ್ಟೀನಿ. ಅದು ಕುದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಅನ್ನಕ್ಕೆ ಇಟ್ಬಿಡ್ತೀನಿ. ಟೈಮ್ ಬಂದು 8 ಗಂಟೆ ಆಗೈತೆ. ಏನೋ ನಮಿತಾ ಅಕ್ಕಂದು ಹಂಗೆ ಹೊಟ್ಟಿಗೆ ಕಾಣಿಸ್ಕೊಂತ ಮಕ್ಕೊಂತಾಳೆ ಇಕ್ಕೋಬೇಕಿ. ಹಾಂ ನೋಡ್ರಿ ಸಾಯಂಕಾಲ ಫುಲ್ ಮನೆ ಎಲ್ಲ ಒರೆಸ್ಬಿಡ್ತೀವಿ. ಹಾಲು ಒರೆಸಿ ಈಕಿನ ಹಿಂಗೆ ಹಾಕಿಬಿಡ್ತೀವಿ. ಆಕಿನ ಸೈಲೆಂಟಾಗಿ ಆಟ ಆಡ್ತಾಳೆ. ಒಂದೊಂದು ದಿವಸ ಇದನ್ನು ಮಾಡ್ತಾಳೆ ಆವಾಜ್. ಏನವ ಏನು ಚಂದಿತ್ತು. ಟೈಮ್ ನೋಡ್ರಿ 8 ಗಂಟೆ 8 ಆಗೈತಿ. 8:05 ಹಿಂಗಾಗಿರುತ್ತೆ. ಒಂದು 10 ನಿಮಿಷ ಮುಂದೆ ಐತದೆ. ಇವತ್ತು ಹೋಮ್ ಟೂರ್ ಮಾಡಂಬ ಅಂತಂದ್ರೆ ನಮಿತ ನಂಗೆ ಹುಷಾರಿಲ್ಲ ಅಂತ ಕುಂತ. ಈಗ ಒಂಚೂರು ಎದ್ದಾಳ. ಮಧ್ಯಾಹ್ನ ನಂತರ ಫುಲ್ ನಿದ್ದೆ. ಟ್ಯಾಬ್ಲೆಟ್ ತೊಗೊಂಡು ಮುಕ್ಕೊಂಬಿಟ್ಟ. ತಿನ್ನಕ್ಕೂ ಅವಳು ಒಂದು ಪರೋಟ ತಿಂದಾಳು ಇವತ್ತು ಅಷ್ಟೇ, ಇನ್ನೇನಿಲ್ಲ. ದಾನೆ ಅಂದ್ಲು, ಮಾಡಿದೆ. ತನಗೆ ತಿನ್ನೋಕ್ಕಾಗಲಿಲ್ಲ. ಈಗ ಮಧ್ಯಾಹ್ನ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಹಳವಾರಾಗಿ ಒಂದು ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಕುಡಿದು ಮಕ್ಕೊಂಡಾಳಿದ್ದೆ. ನಾವೇ ಅಂತರೂ ಆರಾಮದಾಳ ಬಿಡ್ರಿ. ಊಟ ಮಾಡಿದ್ಲು, ಸಾಯಂಕಾಲ ಸ್ನಾನ ಮಾಡಿಸಿದ್ದೆ, ಫುಲ್ ಫ್ರೆಶ್ ಆದ್ಲು. ಈಗ ಆಟ ಆಡಕತ್ತ. ಹಾಂ ನಾದಿದ್ಲು ಅವರಪ್ಪ ಮಕ್ಕೊಂಡ್ರ ಹಂಗ ನೋಡ್ರಿ ಆಕಿ. ನೋಡ್ರಿ ಟೀ ಶರ್ಟ ಚಲೋ ಅಲ್ಲ ಈ ಬ್ಯಾಸ್ಗ್ಯಾಗ, ಅದಕ್ಕೆ ಆಕಿಗೆ ಟೀ ಶರ್ಟ್ ಹಾಕಕತ್ತೀನಿ ಹಳೆವು. 3/4 ಪ್ಯಾಂಟ್ ಚಲೋ. ನೀ ಹಾಕ್ಕೊಂಡು ನೋಡಿ ಅದಗನ ಶೆಕೆ ಆಕೈತಿ ಅಂತ ಹಾಕ್ಕೋಬೇಡ ಅಂದ್ರೆ ನಾ ಹಾಕ್ಕೊಂತ ಇಲ್ಲ. ಖರೆ ಬರೀ ಜೀನ್ಸ್ ಸ್ಕೂಲಿನೂ ಅದಾವೆ. ಫ್ರಾಕ್ ನಂದೊಂದು ಟಾಪು ಪ್ಯಾಂಟ್ ನಿನಗೆ ಆಗಾಕತ್ತಿತ್ತು, ಅದನ್ನ ಹಾಕೋಲೇ ಇಲ್ಲ ಹೊಳ್ಳಿ. ಒಂದು ಸಲನೇ 2 ಸಲ. ಹಾಂ ಗ್ರೇಕ್ ವಿಶಾಲ್ ಮಾರ್ಟ್ನೇ ತೊಗೊಂಡಿದ್ದು ನೀನು ಹೊಸದು. ಒಂದೇ ಸಲನೇ 2 ಸಲ ಹಾಕ್ಕೊಂಡೆ ನಾನು. ನನಗೆ ಟೈಟ್ ಆಯಿತು, ಅಕ್ಕಿ ಕೊಟ್ಟೆ.